ಹಾಯ್ ನಮಸ್ತೆ ಗುರು. ಒಬ್ಬರಣ್ಣ ಹೈನುಗಾರಿಕೆ ಮಾಡೋದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕಾ ಅಂತ ಕೇಳಿದ್ದಾರೆ. ಹ್ಞೂ ಅಣ್ಣ ಬೇಕು. ಅಬ್ರಾಡ್ಗೆ ಹೋಗ್ಬಿಟ್ಟು 1-2 ವರ್ಷ ಕೆಲಸ ಮಾಡಿ ಅವ್ರ ಹತ್ರ ಒಂದು ಸರ್ಟಿಫಿಕೇಟ್ ತಗೊಬಂದ್ಬಿಟ್ಟು ನಾವು ಹೈನುಗಾರಿಕೆನ ಸ್ಟಾರ್ಟ್ ಮಾಡಬೇಕು. ಏನು ಹೇಳ್ತೀಯಣ್ಣ, ಹೈನುಗಾರಿಕೆ ಮಾಡೋಕ್ಕೇನು ಎಕ್ಸ್ಪೀರಿಯನ್ಸ್ ಬೇಕಂತ ಕೇಳ್ತಿರಲ್ಲ. ದುಡಿಯೋ ಒಂದು ಛಲ ಇತ್ತು ಅಂತ ಅಂದರೆ ಹೈನುಗಾರಿಕೆನ ಯಾರು ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ಪ್ರಾಣಿಗಳಿಗೆ, ಹಸುಗಳಿಗೆ ನಾವು ಹೊಂದ್ಕೊಳ್ಳೋ ರೀತಿ ಗೊತ್ತಿರಬೇಕಷ್ಟೇ. ಅದನ್ನು ತಿಳ್ಕೊಂಡ್ರೆ ಹೈನುಗಾರಿಕೆನ ಯಾರು ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ಎಕ್ಸ್ಪೀರಿಯನ್ಸ್ ಅಂತ ಏನು ಬೇಕಾಗಿಲ್ಲ. ಅದೇನು ಗೌರ್ಮೆಂಟ್ ಜಾಬೇ ಇಲ್ಲ ಪ್ರೈವೇಟ್ ಜಾಬೇ? ಎಕ್ಸ್ಪೀರಿಯನ್ಸ್ ಬೇಕಾ ಲೆಟರ್ ತಗೊಂಬಂದ್ಬಿಟ್ಟು ಜಾಯ್ನ್ ಆಗೋಕ್ಕೆ? ಏನು ಹೇಳ್ತೀಯಣ್ಣ? ಅಯ್ಯೋ ಕರ್ಮವೇ, ಇದಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಬೇಕಾಗಲ್ಲ. ನನ್ನ ಪ್ರಕಾರ ದುಡಿಯೋ ಮನಸ್ಥಿತಿ, ಒಂದು ಛಲ ಅನ್ನೋದಿದ್ರೆ ಹೆಂಗಾರು ಸ್ಟಾರ್ಟ್ ಮಾಡ್ಬೋದು ಅಷ್ಟೇ. ಸಾಕಣ್ಣ, ಇದಕ್ಕೆ ನಿಮ್ಗೆ ಉತ್ತರ ಸಿಗ್ತಾ? ಹಾಕಿದ್ದೀನಿ ನೋಡ್ರಿ ಅವರ ಹಾಕಿರೋ ಮೆಸೇಜ್ನ. ಈ ಅಪ್ಪನು ಅವಾಗ ಯಾವ್ದಾರ ಒಂದು ತರಲೆ ಕಮೆಂಟ್ಗಳನ್ನ ಹಾಕ್ತಾನೆ ಇರ್ತಾರೆ. ನನಗೊಂಥರ ಖುಷಿ ಆಗುತ್ತೆ ಅವ್ರು ಕೇಳೋ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾಯಿದ್ದೀನಿ, ತಗೊಳ್ರಿ. ಸಾಕಾ? ಸ್ವಂತ ಭೂಮಿ, ಸ್ವಂತ ಬೋರು, ಮತ್ತು ಮೇವು, ಮತ್ತು ಸ್ವಲ್ಪ ಅಮೌಂಟು ಅಷ್ಟಿದ್ರೆ ಸಾಕು. ಹೆಂಗೆ ಬೇಕಾದ್ರೂ ಮಾಡಿರಿ ಹೈನುಗಾರಿಕೆನ, ಬಟ್ ಎಲ್ಲೂ ಬಿಟ್ಟು ಹೋಗ್ಬಾರ್ದು ಅಷ್ಟೇ. ಅದರೊಳಗಡೆ ಇರಬೇಕು. ಹೈನುಗಾರಿಕೆ ಒಳಗಡೆ ಇದ್ದರೆ ಜೀವನ ರೂಪಿಸ್ಕೋಬೋದು. ಎಕ್ಸ್ಪೀರಿಯನ್ಸ್ ಅನ್ನೋದು ಬೇಕಾಗಿಲ್ಲ. ಅಷ್ಟೇ. ಇನ್ನೊಂದು ಸಲ ಕೇಳಬೇಡ್ರಿ ಹೈನುಗಾರಿಕೆ ಮಾಡೋಕ್ಕೆ ಎಕ್ಸ್ಪೀರಿಯನ್ಸ್ ಬೇಕಾ ಅಂತವ. ಮಾಡಿರಿ, ಯಾರು ಬೇಕಾದರೂ ಮಾಡಿರಿ ಅಷ್ಟೇ. ಸ್ಟಾರ್ಟ್ ಮಾಡ್ತಾನೆ ರೀ. ಇವತ್ತೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಸ್ಟಾರ್ಟ್ ಮಾಡಿಬಿಡ್ರಿ, ಹಿಂದೆ ಮುಂದೆ ನೋಡಬೇಡ್ರಿ ಅಷ್ಟೇ. ನುಗ್ತಾಯಿರ್ರಿ, ಹೈನುಗಾರಿಕೆ ಸ್ಟಾರ್ಟ್ ಮಾಡ್ತಾಯಿರ್ರಿ ಅಷ್ಟೇ.